ಲಿಂಫೆಡಿಮಾ ಅಂತ ಇದೆ. ಅಂದರೆ ಈಗ ಕ್ಯಾನ್ಸರ್ ಸರ್ಜರಿ, ಸ್ತನದ ಕ್ಯಾನ್ಸರ್ ಆದಮೇಲೆ ಕೈಗಳು ಊದ್ಕೊಂಡಿರುತ್ತೆ, ಅದಕ್ಕೆ ಸಹಿತ ಸೂಪರ್ ಮೈಕ್ರೋ ಸರ್ಜರಿ ಅಂತ ಮಾಡ್ತೀವಿ, ಅದು ಪ್ಲಾಸ್ಟಿಕ್ ಸರ್ಜರಿ ಆಯಾಮದಲ್ಲಿದೆ. ಆನೆಕಾಲು ರೋಗ ಇದೆ, ಅದು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಸರಿ ಮಾಡ್ಬೋದು. ತುಂಬ ದೊಡ್ಡದಾಗಿದೆ ಅಂತಂದರೆ ಅದನ್ನು ಸಹಿತ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಕಡಿಮೆ ಮಾಡ್ಬೋದು. ಈಗ ಯಾರಿಗಾರು ಆಕ್ಸಿಡೆಂಟ್ ಆಗಿರುತ್ತೆ, ಮುಖದ ಮೇಲೆ ಗಾಯಗಳಾಗಿರುತ್ತೆ, ತರಚಿರುತ್ತೆ, ಬೆಸ್ಟ್ ಪಾಸಿಬಲ್ ಔಟ್ಕಮ್ ಬೇಕು ಅಂತಂದರೆ ಪ್ಲಾಸ್ಟಿಕ್ ಸರ್ಜರಿಯ ಸೊಲ್ಯೂಷನ್. ಮುಖದ ಮೂಳೆಯ ಫ್ರ್ಯಾಕ್ಚರ್, ಕೈಯಿನ ಮೂಳೆಯ ಫ್ರ್ಯಾಕ್ಚರ್, ಏನೇ ಡೆಲಿಕೇಟ್ ಕಾಂಪ್ಲೆಕ್ಸ್ ಸರ್ಜರಿ ಬಂದ್ರೂ ಅದು ಪ್ಲಾಸ್ಟಿಕ್ ಸರ್ಜರಿ ಆಯಾಮದಲ್ಲಿ ಬರ್ತದೆ. ಇನ್ನು ಕೈಗಳೇ ಕಟ್ಟಾಗಿ ಹೋಗಿರುತ್ತೆ, ಅದನ್ನು ಮತ್ತೆ ವಾಪಸ್ ಜೋಡಿಸೋವಂಥದ್ದು, ಇದನ್ನು ದಿನನಿತ್ಯ ಮಾಡಲಾಗುತ್ತೆ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ. ಅದನ್ನು ಹೇಗೆ ಪ್ರಿಸರ್ವ್ ಮಾಡಬೇಕು, ಹೇಗೆ ತೊಗೊಂಬರಬೇಕು, ಎಲ್ಲಿ ಪ್ಲಾಸ್ಟಿಕ್ ಸರ್ಜನ್ಸ್ನ ಕಂಡುಹಿಡ್ಕೋಬೇಕು ಅನ್ನೋದು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಆನ್ಲೈನಲ್ಲಿ ಹುಡುಕಿದ್ರೆ ಸಿಗುತ್ತೆ. ಬೇರೆ ಸರ್ಜಿಕಲ್ ಸ್ಪೆಷಾಲಿಟೀಸ್ ಜೊತೆಗೆ ಅಥವಾ ಇಂಡಿಪೆಂಡೆಂಟಾಗಿ ಸುರೂಪಿಕಾ ಶಸ್ತ್ರಚಿಕಿತ್ಸೆಯಲ್ಲಿ ಎಲ್ಲ ಸೊಲ್ಯೂಷನ್ಸ್ನು ಕಂಡುಹಿಡ್ಕೋಬೋದು.